ಪ್ರಿಯಾ 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 ನನ್ನ ಮಾತು ಕೇಳು. ಅಣ್ಣ ನಾ ಹೇಳಿದ್ನಲ್ಲ ಇವಳೆ ಪ್ರಿಯಾ. ಹಾಯ್. ನಿನಗೆ ಇವಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಇವಳಿಗೆ ನಿನ್ ಬಗ್ಗೆ ಎಲ್ಲ ಗೊತ್ತು. ಸ್ಟಾರ್ ಟಿವಿಲಿ ಇಂಟರ್ವ್ಯೂ ನೋಡ್ದೆ, ಶಿವ ಪ್ಲೇ ಮಾಡಿ ತೋರಿಸ್ತಾ. ನಾನು ಹಾಗೆ ಶಾಕ್ ಆಗ್ಬಿಟ್ಟೆ. ನೀವಿಬ್ರು ಒಂದೇ ತರ ಇದ್ದೀರಾ ಅಂತಲ್ಲ, ಆ ದೇವ್ರು ನಿಮ್ಮನ್ನ ಅದ್ ಎಷ್ಟು ಟ್ಯಾಲೆಂಟೆಡ್ ಆಗಿ ಸೃಷ್ಟಿ ಮಾಡಿದಾನಲ್ಲ ಅಂತ. ಅನ್ಬಿಲಿವಬಲ್. ನಾನ್ ಶಿವನ್ ಕೇಳ್ದೆ, ಜೀವನದಲ್ಲಿ ನೀನೇನಾದ್ರೂ ಸಾಧನೆ ಮಾಡಿದ್ಯಾ ಅಂತ. ನಿನಗೇನ್ ಗೊತ್ತು? ಸುಳ್ಳು ಹೇಳೋದ್ ಗೊತ್ತು, ಚೆನ್ನಾಗಿ ಲವ್ ಮಾಡೋದ್ ಗೊತ್ತು. ಏನ್ ಹೇ, ನೀನ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ್ಯಾ? ನಾನೊಂದು ಹೇಳ, ನಿಮ್ಮಿಬ್ಬರಲ್ಲಿ ನಾನೇನಾದ್ರೂ ನಿಮ್ಮನ್ ಫಸ್ಟ್ ನೋಡಿದ್ರೆ ನಿಮ್ಮನ್ನೇ ಲವ್ ಮಾಡ್ತಿದ್ದೆ. ಶಿವ, ನಿಮ್ಮ ಅಣ್ಣನ ಹತ್ರ ನಮ್ಮ ಮದ್ವೆ ಬಗ್ಗೆ ಮಾತಾಡಿದ್ಯಾ? ಮಾತಾಡದ್ನಲ್ಲ, 3 ತಿಂಗಳಾದ್ಮೇಲೆ ಇಟ್ಕೋ ಅಂದ. ಯಾಕೆ? ಅವ್ರಿಗೆ ನಾನು ಇಷ್ಟ ಆಗ್ಲಿಲ್ವಾ? ನೋನು ನಿನ್ ಕಂಡ್ರೆ ತುಂಬಾ ಇಷ್ಟ ಅವನಿಗೆ. ನನ್ ಮದ್ವೆ ಗ್ರ್ಯಾಂಡ್ ಆಗಿ ಮಾಡೋಕೋಸ್ಕರ 3 ತಿಂಗಳಾದ್ಮೇಲೆ ಇಟ್ಕೋಣ ಅಂದ. ಅಲ್ಲಿವರೆಗೂ ಏನ್ ಮಾಡೋದು? ಒಂದ್ ಐಡಿಯಾ ಮಾಡೋಣ. ಏನು? ಅಣ್ಣ ಬಾಯ್ಲಿ, ನೀ ಬಾನ ಹೇಳ್ತೀನಿ. ಅಣ್ಣ ಬೇಗ ಒಳಗ್ ಬಾ. ಅಣ್ಣ ಇದು ನನ್ನ ಫ್ರೆಂಡ್ ವಿಕಿ ಅಂತ.
ದಿಸ್ ಇಸ್ ಪ್ರಿಯಾಸ್ ಫಾದರ್ ಮಿಸ್ಟರ್ ಲಕ್ಷ್ಮಣ್. ಹಲೋ. ಏನು ಶಿವ, ನಿಮ್ಮನ್ನ ತೇಟ್ ನಿಂತರನೇ ಇದ್ದಾನೆ. ನಿಮ್ಮಪ್ಪ ಏನಾದ್ರು ಜೆರಾಕ್ಸ್ ಅಂಗಡಿ ಇಟ್ಟಿದ್ರಾ? ಸುಮ್ಮನೆ ಅಣ್ಣ, ಹೀಗ್ ದಿಢೀರಂತ ಅರೇಂಜ್ ಮಾಡಿರೋ ನೋಡಿ ಕೋಪಿಸ್ಕೋಬೇಡ. ನೀನ್ ಇಷ್ಟದ ಪ್ರಕಾರನೇ ಮದುವೆ ಆಗೋಣ ಅಂತ ಅನ್ಕೊಂಡೆ. ಆದ್ರೆ ಮುಂಚಿತವಾಗ್ಲೇ ನಿಂಗೆ ಹೇಳಿದ್ರೆ ನೀನ್ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ತೀನಿ ಅಂತ ನಂಗೆ ಗೊತ್ತಣ್ಣ. ಆದ್ರೆ ಮದ್ವೆನೇ ಬೇಡ ಅಂತ ನೀನಿರುವಾಗ ನಾನು ಹೇಗಣ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಲಿ? ಅದಕ್ಕೆ ದಿಢೀರಂತ ಅರೇಂಜ್ ಮಾಡಿದೆ. ಪ್ಲೀಸ್ ಅಣ್ಣ. ಒಬ್ಳೇ ಮಗಳು, ನಾನೇ ಫೀಲ್ ಮಾಡ್ತಾ ಇಲ್ಲ. ನಿಮ್ಗೆ ಒಬ್ನೇ ತಮ್ಮ, ಯಾಕಷ್ಟು ಫೀಲ್ ಮಾಡ್ತಿದ್ದೀರಾ? ಅಯ್ಯ, ಮದುವೆಗೆ ಮುಂಚೆನೆ ಇಷ್ಟೊಂದು ಫೀಲ್ ಮಾಡ್ಕೊಂಡ್ರೆ ಹೆಂಗೆ? ಅಲ್ಲಿ ನೋಡ್ರಿ ರಿಜಿಸ್ಟರ್ ಪಾಪ ಕೈಯಲ್ಲಿ ಪೆನ್ ಇಟ್ಕೊಂಡು ತುಂಬಾ ಫೀಲ್ ಮಾಡ್ಕೊಂತವ್ರೆ. ಬಂದ್ವಾ ಚಟಾಪಟ ಅಂತ ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡ್ಬಿಟ್ಟು ಹೋಗತ್ತಾನೆ. ಸಾಕ್ಷಿ ಯಾರು? ಅಣ್ಣ, ಒಟ್ಟಲ್ಲಿ ನೀವು ತುಂಬಾ ಅದೃಷ್ಟವಂತರು. ಯಾವಾಗ್ಲೂ ಮಕ್ಕಳ ಜೊತೆಲೇ ಇದ್ದೀರಾ. ಆದ್ರೆ ನನ್ ಪರಿಸ್ಥಿತಿ ನೋಡಿ, ಹಾಗಿಲ್ವೇ? ನಿಮ್ ಪರಿಸ್ಥಿತಿ ಎಷ್ಟೋ ಪರವಾಗಿಲ್ಲ. ನೀವು ಫಾರಿನ್ ಅಲ್ಲಿದ್ದೀರಿ, ನಾವ್ ಒಂದೇ ಊರಲ್ಲಿ ಇದ್ಕೊಂಡು ವಾರಕ್ಕೊಂದು ಸಾರಿ ಒಬ್ಬರ ಮುಖ ಒಬ್ಬರು ನೋಡ್ಕೋತೀವಿ, ಗೊತ್ತಾ? ಯಾಕೆ? ನಮ್ ಶೀಲಾ ಓದೋ ಕಾಲೇಜು ಇಲ್ಲಿಗೆ 55 ಕಿಲೋಮೀಟರ್ ಆಗುತ್ತೆ. ದಿವಸ ಹೋಗ್ ಬರಕ್ಕಾಗುತ್ತಾ? ಅದಕ್ಕೆ ನಾವಿಬ್ರು ಅಲ್ಲೇ ಮನೆ ಮಾಡ್ಕೊಂಡಿದೀವಿ. ಭಾನುವಾರ ಮಾತ್ರ ಇಲ್ಲಿಗೆ ಬರ್ತೀವಿ. ಎಷ್ಟು ದೂರ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರೀತಿಯಿಂದ ಇದ್ದೀವಿ ಅನ್ನೋದೇ ಮುಖ್ಯ. ತುಂಬಾ ಸಂತೋಷನಮ್ಮ. ಎನಿವೆ, ಈ ಸರ್ತಿ ತುಂಬಾ ಅರ್ಜೆಂಟ್ ಅಲ್ಲಿ ಬಂದಿರೋದ್ರಿಂದ ನಾನು ಇವತ್ ಸಾಯಂಕಾಲನೇ ವಾಪಸ್ ಹೋಗ್ಬೇಕು. ಆದ್ರೆ ಡೋಂಟ್ ವರಿ, ಮುಂದಿನ ತಿಂಗಳು 1 ವಾರ ಇಲ್ಲಿ ಇರೋ ಹಾಗೆ ಬರ್ತೀನಿ. ದೇವಾ, ನೀವು ಈ ಮನೆಗೆ ದೊಡ್ಡವರು. ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಶೀಲಾ, ಅಣ್ಣ, ಅದಕ್ಕೆ ಬರೋ ತನಕ ವೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೋಗ್ ಬೆಡ್ರೂಮ್ ನ ಡೆಕೋರೇಟ್ ಮಾಡು. ಅದನ್ನ ಅಣ್ಣನೇ ಮಾಡ್ತಾ ಇದ್ದಾನಲ್ಲ. ದೇವಾ,
ಆ